ಭಟ್ಕಳದಲ್ಲಿ ನಡೆದ ಭೀಕರ ಜಲದುರಂತದ ನೋವು ಮಾಸದ ಹಿನ್ನೆಲೆಯಲ್ಲಿ ನಿಕಟಪೂರ್ವ ಸಚಿವ ಮತ್ತು ಶಾಸಕ ಮಂಕಾಳು ಎಸ್ ವೈದ್ಯ ಅವರು ತಮ್ಮ ಹುಟ್ಟುಹಬ್ಬದ ಆಚರಣೆಯನ್ನ ರದ್ದುಗೊಳಿಸಿ ನೊಂದ ಕುಟುಂಬಕ್ಕೆ ಸಹಾಯ ಮಾಡುವಂತೆ ತಮ್ಮ ಅಭಿಮಾನಿಗಳಿಗೆ ವೈದ್ಯರು ಕರೆ ನೀಡಿದ್ದಾರೆ. ಜೂನ್ 5ರಂದು ನಿಕಟಪೂರ್ವ ಸಚಿವ ಮತ್ತು ಶಾಸಕ ಮಂಕಾಳು ವೈದ್ಯರ ಹುಟ್ಟುಹಬ್ಬ. ಪ್ರತಿ ವರ್ಷ ಈ ದಿನ ವೈದ್ಯರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಜೊತೆಗೂಡಿ ವಿಜೃಂಭಣೆಯಿಂದ ಆಚರಿಸಿಕೊಳ್ಳುತ್ತಿದ್ದರು. ಆದರೆ ಈ ವರ್ಷ ವೈದ್ಯರ ಸ್ವಕ್ಷೇತ್ರವಾದ ಭಟ್ಕಳದ ತಟ್ಟೆಹಕ್ಕಲು ನದಿಯಲ್ಲಿ ಕಪ್ಪೆಚಿಪ್ಪು ತೆಗೆಯಲು ಹೋದಾಗ ಸಂಭವಿಸಿದ ಜಲದುರಂತದಲ್ಲಿ ಒಂದೇ ಕುಟುಂಬದ 8 ಮಂದಿ ಸೇರಿ 11 ಮಂದಿ ಮೃತಪಟ್ಟಿದ್ದಾರೆ. ಕೆಲವು ಮಕ್ಕಳು ಅನಾಥರಾಗಿ ಸಂತ್ರಸ್ತ ಕುಟುಂಬ ನೋವಿನಲ್ಲಿದೆ. ಈ ದುಃಖದ ಸಮಯದಲ್ಲಿ ವೈದ್ಯರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವುದು ಸರಿಯಲ್ಲ ಎಂಬ ಕಾರಣಕ್ಕೆ ಈ ವರ್ಷ ಮಂಕಾಳು ವೈದ್ಯರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲ್ಲ ಎಂದು ಘೋಷಿಸಿದ್ದಾರೆ. ನನ್ನ ಹುಟ್ಟುಹಬ್ಬದ ದಿನದಂದು ಸಂತ್ರಸ್ತ ಕುಟುಂಬದ ಕಣ್ಣೀರು ಒರೆಸುವ ಕಾರ್ಯ ಮಾಡುವಂತೆ ಮತ್ತು ಕೈಲಾದ ನೆರವನ್ನು ಆ ನೊಂದ ಕುಟುಂಬಕ್ಕೆ ನೀಡುವಂತೆ ವೈದ್ಯರು ತಮ್ಮ ಅಭಿಮಾನಿಗಳಿಗೆ ಕರೆ ನೀಡಿದ್ದಾರೆ. ತಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವ ಸಲುವಾಗಿ ಖರ್ಚು ಮಾಡುವ ಹಣವನ್ನು ಕಷ್ಟದಲ್ಲಿರುವ ಸಂತ್ರಸ್ತ ಕುಟುಂಬಕ್ಕೆ ಜೀವನ ಕಟ್ಟಿಕೊಡುವ ಕೆಲಸಕ್ಕೆ ವಿನಿಯೋಗಿಸುವಂತೆ ವೈದ್ಯರು ತಮ್ಮ ಅಭಿಮಾನಿಗಳಿಗೆ ಮನವಿ ಮಾಡಿದ್ದಾರೆ. ವೈದ್ಯರು ನೀಡಿದ ಈ ಕರೆ ಆ ಬಡ ಕುಟುಂಬಕ್ಕೆ ಸಾಕಷ್ಟು ನೆರವು ಹರಿದು ಬರುವ ಸಾಧ್ಯತೆ ಇದ್ದು, ವೈದ್ಯರ ಈ ಉದಾತ್ತ ಚಿಂತನೆ ಸಂತ್ರಸ್ತ ಕುಟುಂಬಕ್ಕೆ ಇನ್ನಷ್ಟು ಆರ್ಥಿಕ ಭದ್ರತೆ ಒದಗಿಸಿಕೊಡುವ ಸಾಧ್ಯತೆ ಇದೆ. ಈ ಕರೆಯ ಮೂಲಕ ವೈದ್ಯರು ಮಾನವೀಯತೆ ಮೆರೆದಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಭಟ್ಕಳ.